ಎಲ್ಲರಿಗೂ ನಮಸ್ಕಾರ. ನಾನು ರಾಜಪ್ಪ ಅಂತ ಮೌಂಟೆಡಿಂದ ASI ಆಗಿ ರಿಟೈರ್ಡ್ ಆಗಿ ಪೊಲೀಸ್ ಸರ್ದಾರ್ ವಲ್ಲಭಾಯ್ ಪಟೇಲ್ ನಗರದಲ್ಲಿ ನಿವೃತ್ತಿ ಹೊಂದಿರುತ್ತೇನೆ. 15 ವರ್ಷ 20 ವರ್ಷಗಳಿಂದ ನಾನು ಇಲ್ಲಿ ವಾಸವಾಗಿದ್ದು ಯಾವುದೇ ಸವಲತ್ತುಗಳು ನಮ್ಮ ಇಲಾಖೆಯಿಂದಾಗಲಿ, ಮೂಡದಿಂದಾಗಲಿ, MLA ಕಡೆಯಿಂದಾಗಲಿ, ಸರ್ಕಾರದಿಂದ ವತಿಯಿಂದಾಗಲಿ ಇದುವರೆಗೆ 30 ವರ್ಷಗಳಿಂದ ರಸ್ತೆ ರಿಪೇರಿ, ನೀರಿನ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ, ಕಾವೇರಿ ವಾಟ್ರು ಮತ್ತು ಮಾಲದಲ್ಲಿ ನಡೆಯುವಂಥ ಲೈಟು, ಕಸದ ವಿಲೇವಾರಿ ಯಾವುದು ಸರಿಯಾಗಿ ಆಗಿಲ್ಲ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರನ್ನು ಭೇಟಿಯಾಗಿ ಇದುವರೆಗೂ ಬಂದು ಎಲ್ಲ ಮಾಡಿದರೂ ಯಾವುದೇ ವ್ಯವಸ್ಥೆಯನ್ನು ಮಾಡಿಕೊಟ್ಟಿಲ್ಲ. ಆದ್ದರಿಂದ ಸಾರ್ವಜನಿಕರು ಎಲ್ಲರೂ ನಮ್ಮ ಇಲಾಖೆ ವತಿಯಿಂದ ನಮ್ಮ ಬಡಾವಣೆಯ ನಿವಾಸಿಗಳು ಎಲ್ಲರೂ ಸಹಕರಿಸಿ, ಎಲ್ಲರೂ ಸಹಕಾರದಿಂದ ಎಲ್ಲರೂ ಕೈ ಜೋಡಿಸಬೇಕು, ಬಂದು ಕೈ ಜೋಡಿಸಬೇಕು ಮತ್ತು ಎಲ್ಲ ಸಹಕಾರ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಡ್ತಾನೆ. ಮುಂಚೂಣಿಯಲ್ಲಿ ನಮ್ಮ BJP ಕಾರ್ಯದರ್ಶಿಯಾದಂಥ ಲೋಹಿತ್ ಅವರು ಮತ್ತು ಶ್ರೀಕಂಠಮೂರ್ತಿ ಅವರು, ಈಶ್ವರ್ ಗೌಡರು ಮತ್ತು ಗೋವಿಂದರಾಜು ಸರ್, ಪ್ರಭು ಅವರು ಎಲ್ಲರೂ ಈ ಬಡಾವಣೆಯಲ್ಲಿ ವಾಸವಾಗಿದ್ದು ತುಂಬ ತೊಂದರೆಯಾಗಿದೆ. ಮೊದಲಾಗಿ ನಮಗೆ ರಸ್ತೆ ರಿಪೇರಿ ಆಗಬೇಕು, ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕು, ಲೈಟ್ ವ್ಯವಸ್ಥೆ ಆಗಬೇಕು, ಮತ್ತು ಎಲ್ಲ ಸೈಟ್ಗಳಲ್ಲಿ ಕಸ ವಿಲೇವಾರಿ ಜಾಸ್ತಿ, ಮರಗಳು ಗಿಡಗಳು ಎಲ್ಲ ಬೆಳ್ಕೊಂಡು ಹಂದಿ, ಹಾವು, ನಾಯಿಗಳ ಕಾಟ ತುಂಬ ಜಾಸ್ತಿ ಆಗಿದೆ. ಮಕ್ಕಳು ವಯೋವೃದ್ಧರು ನಡೆದಂದು ಓಡಾಡೋಕ್ಕೆ ಕತ್ತಲೆಯಲ್ಲಿ ಅಂಗಡಿಗೆ ಆಗಲಿ ಯಾವುದೇ ವ್ಯವಸ್ಥೆ ಇಲ್ಲ. ಎಲ್ಲ ನಾಯಿಗಳು ಕಚ್ಚೋದು, ಹಾವುಗಳು ಓಡಾಡೋದು ಎಲ್ಲ ತುಂಬ ತೊಂದರೆ ಆಗಿದೆ. ಸಾರ್ವಜನಿಕರ ಕುಂದುಕೊರತೆಯನ್ನು ಎಲ್ಲರೂ ಸಹಕರಿಸಿ ನಿವಾರಿಸಿಕೊಡ್ಬೇಕು ಅಂತ ಬಡಾವಣೆ ಪರವಾಗಿ ಎಲ್ಲರನ್ನ ಹೃತ್ಪೂರ್ವಕವಾಗಿ ನಾನು ಬೇಡಿಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.